ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ವಂದನೆಗಳನ್ನು ತಿಳಿಸ್ತೇನೆ. ನಾನು ಪಾಸ್ಟರ್ ಲಾಲ್ ಕುಮಾರ್. ನಿಮ್ಮೆಲ್ಲರಿಗೂ ಸತ್ಯವೇದ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ನಿಮ್ಮೊಂದಿಗೆ ಕರ್ತನ ವಾಕ್ಯವನ್ನು ಹಂಚಿಕೊಳ್ಳುವುದರಲ್ಲಿ ತುಂಬ ಸಂತೋಷವುಳ್ಳವನು. ದೇವರ ವಾಕ್ಯ ಕಲಿಯುವುದೇ ನಮ್ಮ ಆತ್ಮಿಕ ಜೀವಿತದ ಆಶೀರ್ವಾದಕ್ಕೆ ಮುಖ್ಯವಾದ ಒಂದು ಕಾರಣ. ನಿಮ್ಮೊಂದಿಗೆ ಈ ಸತ್ಯವೇದ ಶಾಲೆಯ ಕಾರ್ಯಕ್ರಮದಲ್ಲಿ ಪವಿತ್ರ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ ಪತ್ರಿಕೆಯ ಪುಸ್ತಕವನ್ನು ಆಧಾರ ಮಾಡಿಕೊಂಡು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಕರ್ತನಲ್ಲಿ ಇಚ್ಛಿಸುತ್ತೇನೆ. ಪವಿತ್ರ ವಚನದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರುವಂಥ ಒಂದು ಪುಸ್ತಕವೇ ಇಬ್ರಿಯ ಪತ್ರಿಕೆ. ಈ ಪುಸ್ತಕವನ್ನು ನಾವು ನೋಡುವಾಗ ಈ ಪುಸ್ತಕವು ಯಾರು ಬರೆದಿದ್ದಾರೆ ಎಂಬುದಾಗಿ ಈ ಪುಸ್ತಕದ ಯಾವುದೇ ಕಡೆಗಳಲ್ಲಿಯೂ ನಮಗೆ ನೋಡಲು ಸಾಧ್ಯವಿಲ್ಲ. ಆದರೆ ಈ ಪುಸ್ತಕದಲ್ಲಿ ಒಳಗೊಂಡಿರುವಂಥ ಆಳವಾದ ಕೆಲವೊಂದು ಧಾರ್ಮಿಕ ವಿಚಾರಗಳನ್ನು ನಾವು ಗಮನಿಸುವುದಾದರೆ ಈ ಪುಸ್ತಕವು ಯಾರು ಬರೆದಿದ್ದಾರೆ ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಪುಸ್ತಕದಲ್ಲಿ ಅದರ ಬರಹಗಾರನ ಯಾವುದೇ ವಂದನೆಗಳು ನಾವು ನೋಡಲು ಸಾಧ್ಯವಿಲ್ಲ. ಆದರೆ ಈ ಪುಸ್ತಕದಲ್ಲಿ ಒಳಗೊಂಡಿರುವ ಕೆಲವೊಂದು ಅಂಶಗಳು ಈ ಪುಸ್ತಕವು ಅಪೊಸ್ತಲನಾದ ಪೌಲನೇ ಬರೆದಿದ್ದಾನೆ ಎಂಬುದಾಗಿ ನಾವು ತಿಳಿಯಲು ಸಾಧ್ಯವಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಸೂಚನೆಗಳು ಪವಿತ್ರ ಬೈಬಲಿಂದಲೇ ನಿಮಗೆ ತಿಳಿಯಪಡಿಸಲಿಕ್ಕೆ ನಾನು ಕರ್ತನಲ್ಲಿ ಇಚ್ಛಿಸ್ತೇನೆ. ಮುಖ್ಯವಾಗಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಯಾಕೋಬ, ಯೂದನು ಎಂಬವರು ಅನೇಕರು ಹೊಸ ಒಡಂಬಡಿಕೆಯಲ್ಲಿ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಅವರ ಪುಸ್ತಕಗಳಿಗೂ ಇಬ್ರಿಯ ಪತ್ರಿಕೆಯು ಬಹಳಷ್ಟು ವ್ಯತ್ಯಾಸ ನಾವು ಕಾಣುವುದರಿಂದ ಇವರು ಯಾರಿಗೂ ಕೂಡ ಇಂಥ ಒಂದು ಪುಸ್ತಕವನ್ನು ಬರೆಯುವುದಕ್ಕೆ ಬೇಕಾಗಿರುವಂಥ ಜ್ಞಾನ ಇರುವುದಕ್ಕೆ ಸಾಧ್ಯ ಇಲ್ಲ. ಅಪೊಸ್ತಲನಾದ ಪೇತ್ರನು ತನ್ನ 2ನೇ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನ ಜ್ಞಾನದ ಕುರಿತಾಗಿ ಹೇಳುವಂಥ ಒಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರುವುದಕ್ಕೆ ನಾನು ಇಚ್ಛಿಸ್ತೇನೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಅದರ 16ನೇ ವಚನವನ್ನು ಓದುವಾಗ ಅಪೊಸ್ತಲನಾದ ಪೌಲನ ಪತ್ರಿಕೆಗಳ ಕುರಿತಾಗಿ ಬರೆದಿರುವುದನ್ನು ನಾವು ನೋಡಲು ಸಾಧ್ಯವಾಗ್ತದೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಅದರ 16ನೇ ವಚನ ಗಮನಿಸಿ. ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ. ನಾವು ಅದರ ಮೇಲಿನ ವಚನದಿಂದ ಓದುವಾಗ ಅಪೊಸ್ತಲನಾದ ಪೌಲನ ವಿಷಯವಾಗಿ ಪೇತ್ರನು ಈ ಮಾತುಗಳನ್ನು ಹೇಳುವುದನ್ನು ನಾವು ನೋಡಲು ಸಾಧ್ಯವಾಗ್ತದೆ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. 15ನೇ ವಾಕ್ಯ ಹೇಳ್ತಾ ಇದ್ದೇನೆ. ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ. ದಯವಿಟ್ಟು ನೀವು ಇದನ್ನು ಗಮನಿಸಿದರೆ ಹೊಸ ಒಡಂಬಡಿಕೆ ಪುಸ್ತಕಗಳು ಬರೆದಿರುವ ಎಲ್ಲ ವ್ಯಕ್ತಿಗಳಿಗಿಂತಲೂ ಹೆಚ್ಚಾಗಿ ಅಪೊಸ್ತಲನಾದ ಪೌಲನಿಗೆ ವಿಶೇಷವಾದ ಜ್ಞಾನವಿತ್ತು ಎಂಬುದರ ಕುರಿತು ಇಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ. ಹಳೆ ಒಡಂಬಡಿಕೆ ಪುಸ್ತಕಗಳನ್ನು ಆಧಾರ ಮಾಡಿಕೊಂಡು ಪೌಲನು ಬರೆದಷ್ಟು ಜ್ಞಾನದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾರು ಕೂಡ ಬರೆಯಲು ಸಾಧ್ಯವಾಗಲಿಲ್ಲ. ಅದಷ್ಟೇ ಅಲ್ಲದೆ ಇಬ್ರಿಯ ಪತ್ರಿಕೆಯಲ್ಲಿ ಕಾಣುವಂಥ ಕೆಲವೊಂದು ವಾಕ್ಯಗಳು
ಇದು ಪೌಲನೇ ಬರೆದಿದ್ದಾನೆ ಎಂಬುದರ ಸೂಚನೆ ನಮಗೆ ಕೊಡ್ತಾ ಇದೆ. ಆ ವಾಕ್ಯಗಳು ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ ಅದರ 34ನೇ ವಚನವನ್ನು ನಾವು ಗಮನಿಸುವುದಾದರೆ, ಅಲ್ಲಿ ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಇಲ್ಲಿ ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟಿದ್ದೀರಿ ಎಂಬುದಾಗಿ ಈ ಪುಸ್ತಕದಲ್ಲಿ ಬರಹಗಾರನು ಬರೀತಾ ಇದ್ದಾನೆ. ಈ ವಿಷಯವನ್ನು ನೋಡುವಾಗ ಬೇಡಿಗಳನ್ನು ಹಾಕಿಕೊಂಡವರಲ್ಲಿ ಅಪೊಸ್ತಲನಾದ ಪೌಲನೇ ಮುಖ್ಯನಾದ ವ್ಯಕ್ತಿ. ಬೇಡಿಗಳನ್ನು ಹಾಕಿಕೊಂಡಿರುವವರ ವಿಷಯದಲ್ಲಿ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ. ಅದಲ್ಲದೆ 13ನೇ ಅಧ್ಯಾಯದಲ್ಲಿಯೂ ಕೂಡ ಇರುವ ಒಂದು ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನೇ ಈ ಪತ್ರಿಕೆಯನ್ನು ಬರೆದಿದ್ದಾರೆ ಎಂಬುದರ ಕುರಿತಾಗಿರುವ ಮತ್ತೊಂದು ಬಲವಾದ ಶಕ್ತವಾದ ಸೂಚನೆಯನ್ನು ನಾವು ಕಾಣಬಹುದು. 13ನೇ ಅಧ್ಯಾಯ 23ನೇ ವಚನದಲ್ಲಿ, ನಮ್ಮ ಸಹೋದರನಾದ ತಿಮೊಥೆಯನಿಗೆ ಬಿಡುಗಡೆಯಾಯಿತೆಂಬುದು ನಿಮಗೆ ತಿಳಿದಿರಲಿ. ಅವನು ಬೇಗ ಬಂದರೆ ನಾನು ಅವನೊಂದಿಗೆ ಬಂದು ನಿಮ್ಮನ್ನು ಕಾಣುವೆನು. ಇದು ಬಹಳ ಶಕ್ತವಾದ ಒಂದು ದಾಖಲೆಯಾಗಿದೆ. ಈ ಇಬ್ರಿಯ ಪತ್ರಿಕೆ ಅಪೊಸ್ತಲನಾದ ಪೌಲನೇ ಬರೆದಿದ್ದಾನೆ ಎಂಬುದಕ್ಕೆ ಈ ಒಂದು ವಾಕ್ಯ ಅಪೊಸ್ತಲನಾದ ಪೌಲನಿಗೂ ತಿಮೊಥೆಯನಿಗೂ ಮಧ್ಯದಲ್ಲಿ ಇರುವಂಥ ಸಂಬಂಧ ಎಷ್ಟು ಬಲವಾಗಿತ್ತು ಎಂಬುದು ಆತ್ಮಿಕರಾದ ನಮಗೆಲ್ಲರಿಗೂ ಗೊತ್ತು. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರಲ್ಲಿ ಪೌಲನಿಗೂ ತಿಮೊಥೆಯನಿಗೂ ಇದ್ದಂಥ ಸಂಬಂಧ ನಿಕಟವಾದ ಒಂದು ಸಂಬಂಧವಾಗಿತ್ತು. ತನ್ನ ಪತ್ರಿಕೆಗಳಲ್ಲಿ ಹೆಚ್ಚು ಆತನ ತಿಮೊಥೆಯನ ಸಂಬಂಧವಾಗಿರುವ ಕಾರ್ಯಗಳನ್ನು ಆತನು ಮಾತನಾಡುವುದನ್ನು ನಾವು ನೋಡಲು ಸಾಧ್ಯವಾಗ್ತದೆ. ಈ ವಾಕ್ಯ ಮತ್ತೊಂದು ಆವರ್ತಿ ನಾನು ಓದ್ತೀನಿ, ದಯವಿಟ್ಟು ನೀವು ಗಮನಿಸಿ. ನಮ್ಮ ಸಹೋದರನಾದ ತಿಮೊಥೆಯನಿಗೆ ಬಿಡುಗಡೆಯಾಯಿತೆಂಬುದು ನಿಮಗೆ ತಿಳಿದಿರಲಿ. ಅವನು ಬೇಗ ಬಂದರೆ ನಾನು ಅವನೊಂದಿಗೆ ಬಂದು ನಿಮ್ಮನ್ನು ಕಾಣುವೆನು. ಇಬ್ರಿಯ ವಿಶ್ವಾಸಿಗಳಿಗೆ ತಿಮೊಥೆಯನ ವಿಷಯದಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ಅವನು ಸೆರೆಯಲ್ಲಿದ್ದಾನೆ, ಅವನು ಬಿಡುಗಡೆ ಹೊಂದಿದ್ದಾನೆ, ನಾನು ಸಹ ಅವನ ಸಂಗಡ ಬಂದು ನಿಮ್ಮನ್ನು ಕಾಣುತ್ತೇನೆ. ಈ ಒಂದು ವಾಕ್ಯವು ಕೂಡ ಈ ಪತ್ರಿಕೆ ಅಪೊಸ್ತಲನಾದ ಪೌಲನೇ ಬರೆದಿದ್ದಾನೆ ಎಂಬುದರ ಕುರಿತು ನಾವು ಬಲವಾಗಿ ನಂಬಲು ಸಾಧ್ಯವಿದೆ. ಈ ಪತ್ರಿಕೆಯಲ್ಲಿ, ಇಬ್ರಿಯ ಪತ್ರಿಕೆಯಲ್ಲಿ ಯಾಕೆ ಬರಹಗಾರನ ಹೆಸರು ಅಥವಾ ಆತನ ವಂದನೆಗಳು ಕಾಣುತ್ತಾ ಇಲ್ಲ ಎಂಬುದರ ಕುರಿತು ನಾವು ಯೋಚಿಸುವಾಗ, ಅಪೊಸ್ತಲನಾದ ಪೌಲನ ಈ ಒಂದು ಪತ್ರಿಕೆ ಬಿಟ್ಟು ಬಾಕಿ ಎಲ್ಲ ಪತ್ರಿಕೆಗಳು ಕೂಡ ಅನ್ಯ ಜನಾಂಗದವರಾಗಿದ್ದಂಥ ವಿಶ್ವಾಸಿಗಳಿಗೆ ಬರೆದಿರುವಂಥ ಪತ್ರಿಕೆಗಳಾಗಿದೆ. 14 ಪತ್ರಿಕೆಗಳು ಅಪೊಸ್ತಲನಾದ ಪೌಲನು ಬರೆದಿರುವಾಗ, ಈ ಇಬ್ರಿಯ ಪತ್ರಿಕೆ ಬಿಟ್ಟು ಬಾಕಿ ಎಲ್ಲ ಪತ್ರಿಕೆಗಳು ಕೂಡ ಅನ್ಯ ಜನಾಂಗದವರಿಂದ ರಕ್ಷಣೆ ಹೊಂದಿ ನಂಬಿಕೆಗೆ ಬಂದಿರುವವರಿಗೆ ಬರೆದಿರುವಂಥ ಪತ್ರಿಕೆಯಾಗಿದೆ. ಆ ಪತ್ರಿಕೆಗಳಲ್ಲಿ ಆತನು ತನ್ನ ಹೆಸರನ್ನು ಹೇಳಿ ಪ್ರಾರಂಭದಲ್ಲಿಯೇ ಆತನ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಆದರೆ ಇಬ್ರಿಯ ಪತ್ರಿಕೆಯಲ್ಲಿ ಯಾಕೆ ಆತನು ತನ್ನ ಹೆಸರಾಗಲಿ ತನ್ನ ವಂದನೆಗಳಾಗಲಿ ಹೇಳಲಿಲ್ಲ ಎನ್ನುವ ಪ್ರಶ್ನೆಗೆ ನಾವು ಒಂದು ಸತ್ಯ ತಿಳಿಯಬಹುದು. ಅದೇನೆಂದರೆ, ಇಬ್ರಿಯರು ಅಥವಾ ಯಹೂದಿಯರು ಅವರು ದೇವರ ನಾಮಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ದೇವರ ಹೆಸರನ್ನು ಎಲ್ಲಾದರೂ ಅವರು ಬರೆಯುವುದಾದರೆ ಅಥವಾ ಓದುವುದಾದರೆ ಆ ದೇವರ ನಾಮಕ್ಕಿಂತ ಮುಂಚಿತವಾಗಿ ಒಬ್ಬ ಮನುಷ್ಯನ ನಾಮವನ್ನು ಅಥವಾ ಮನುಷ್ಯನ ವಂದನೆಯನ್ನು ಕೇಳಿದರೆ ಯಹೂದಿಯರಾದವರು ಅಥವಾ ಇಬ್ರಿಯರಾದವರು
ಆ ಮಾತುಗಳನ್ನು ದೈವಿಕ ಮಾತುಗಳಾಗಿ ಅಂಗೀಕರಿಸುವುದಿಲ್ಲ. ಇಲ್ಲಿ ನಾವು ಗಮನಿಸತಕ್ಕಂಥ ಕಾರ್ಯ, ಇಬ್ರಿಯ ಪತ್ರಕ್ಕೆ ಮೊದಲನೇ ಅಧ್ಯಾಯವು ನಾವು ನೋಡುವಾಗ ಅಲ್ಲಿ ಈ ಪತ್ರಿಕೆಗಾರನು ಯಾವ ರೀತಿಯಲ್ಲಿ ಪತ್ರಿಕೆಯನ್ನು ಪ್ರಾರಂಭಿಸಿದ್ದಾರೆ ಎಂಬುದನ್ನು ನಾವು ನೋಡಲು ಸಾಧ್ಯವಾಗ್ತದೆ. ಮೊದಲನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ದೇವರ ವಿಷಯವಾಗಿ ಪತ್ರಿಕೆಗಾರನು ಹೇಳಿ ಪ್ರಾರಂಭಿಸ್ತಾ ಇದ್ದಾನೆ. ನೀವು ಗಮನಿಸಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರ ನಾಮ ಮೊದಲು ಬರ್ತಾ ಇದೆ. ಅಪೊಸ್ತಲನಾದ ಪೌಲನು ಇಬ್ರಿಯರ ಧಾರ್ಮಿಕತೆಯ ವಿಷಯದಲ್ಲಿ, ದೇವರೊಂದಿಗೆ ಅವರಿರುವ ಅಭಿಮಾನದ ವಿಷಯದಲ್ಲಿ ಒಳ್ಳೆ ಜ್ಞಾನಿಯಾಗಿದ್ದ ಪೌಲನು. ಆದದರಿಂದ ವಿವೇಕದಿಂದ, ಜ್ಞಾನದಿಂದ ಇಬ್ರಿಯರಿಗೆ ಅವರು ದೇವರ ಮೇಲೆ ಇಟ್ಟಿರುವ ಅಭಿಮಾನವನ್ನು ಎಣಿಸಿಕೊಂಡು ದೇವರ ನಾಮವನ್ನೇ ಆತನು ಮೊದಲಿಡ್ತಾ ಇದ್ದಾರೆ. ಅಂಥ ಶ್ರೇಷ್ಠನಾದ ದೇವರಿಗೆ ಪ್ರಾಮುಖ್ಯತೆ ಕೊಡುವಂಥ ಇಬ್ರಿಯರ ಮುಂದೆ ದೇವರ ಹೆಸರು ಹೇಳುವ ಮುನ್ನ ತನ್ನ ಹೆಸರಾಗಲಿ, ತನ್ನ ಒಂದು ವಂದನೆ ಆಗಲಿ ಅಲ್ಲಿ ಆತನು ಹೇಳ್ತಾ ಇಲ್ಲ. ಹಾಗಾದರೆ ನಾವು ತಿಳಿಯಬಹುದು, ಇಬ್ರಿಯರ ಹೃದಯದ ಮಿಡಿತವನ್ನು ಚೆನ್ನಾಗಿ ತಿಳಿದಿರುವ ಒಬ್ಬ ದೇವರ ಜ್ಞಾನದಿಂದ ತುಂಬಿದ ಮನುಷ್ಯನೇ ಆಗಿದ್ದಾನೆ ಈ ಇಬ್ರಿಯ ಪತ್ರಿಕೆಯ ಬರಹಗಾರನು. ಇಷ್ಟು ಹೊತ್ತು ನಾನು ಮಾತನಾಡಿರುವಂಥ ಈ ಹೇಳಲ್ಪಟ್ಟ ವಿಷಯಗಳ ಆಧಾರದಲ್ಲಿ ನನ್ನ ಪ್ರಿಯ ವೀಕ್ಷಕರಿಗೆ ಒಂದು ಸತ್ಯ ತಿಳಿಯಲು ಸಾಧ್ಯವಾಗ್ತದೆ. ಹೊಸ ಒಡಂಬಡಿಕೆಯ ಭಕ್ತರಲ್ಲಿ ಅಥವಾ ಅಪೊಸ್ತಲರಲ್ಲಿ ಇಬ್ರಿಯರ ಮನಸ್ಸನ್ನು ಮತ್ತು ಅವರ ಧಾರ್ಮಿಕತೆಯನ್ನು, ದೈವಿಕವಾದ ಆ ಒಂದು ಪ್ರಾಮುಖ್ಯತೆಯನ್ನು ಪೌಲನಷ್ಟು ತಿಳಿದಿರುವ ಬೇರೆ ಯಾರೂ ಕೂಡ ಹೊಸ ಒಡಂಬಡಿಕೆಯ ಬರಹಗಾರರಲ್ಲಿ ಇಲ್ಲ. ಆದ್ದರಿಂದ ಈ ಸತ್ಯವೇದ ಶಾಲೆಯನ್ನು ಇಬ್ರಿಯ ಪತ್ರಿಕೆಯಿಂದ ನಾವು ಮಾಡುವಾಗ ನಿಶ್ಚಯವಾಗಿ ಅಪೊಸ್ತಲನಾದ ಪೌಲನೇ ಈ ಪತ್ರಿಕೆಯನ್ನು ಬರೆದಿದ್ದಾರೆ ಎಂಬ ಆ ಒಂದು ನಂಬಿಕೆಯಲ್ಲಿ ನಾವು ಈ ಸತ್ಯವೇದ ಶಾಲೆಯನ್ನು ಇಬ್ರಿಯ ಪತ್ರಿಕೆಯಿಂದ ಕಲಿಯಲು ಸಾಧ್ಯವಾಗಲಿ. ನಿಶ್ಚಯವಾಗಿ ನಾನು ನಂಬುತ್ತೇನೆ, ಈ ಪತ್ರಿಕೆಯ ಈ ಒಂದು ಅಧ್ಯಯನ, ಈ ಒಂದು ಸತ್ಯವೇದ ಶಾಲೆ ನಿಮ್ಮ ಪ್ರತಿಯೊಬ್ಬರ ಆತ್ಮಿಕ ಜೀವಿತಕ್ಕೆ, ಮುಂದಿರುವ ನಿಮ್ಮ ಆತ್ಮಿಕ ಜೀವಿತದ ಅಭಿವೃದ್ಧಿಗೆ ಅದು ಕಾರಣವಾಗ್ತದೆ ಎಂಬುದಾಗಿ ಕರ್ತನಲ್ಲಿ ನಾನು ಭರವಸೆಯುಳ್ಳವನಾಗಿದ್ದೇನೆ. ಮುಂದಿರುವ ಕೆಲವು ನಿಮಿಷಗಳು ಈ ಪತ್ರಿಕೆಯನ್ನು ಅಪೊಸ್ತಲನಾದ ಪೌಲನು ಬರೆಯುವುದಕ್ಕೆ ಏನು ಕಾರಣ ಅಥವಾ ಹಿನ್ನೆಲೆ ಎಂಬುದರ ಕುರಿತಾಗಿ ಕೆಲವು ಮಾತುಗಳನ್ನು ಈ ಸಂಚಿಕೆಯ ಈ ಕಡೆಯ ನಿಮಿಷಗಳಲ್ಲಿ ನಿಮಗೆ ತಿಳಿಯಪಡಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಆತ್ಮಿಕ ಜೀವಿತದಲ್ಲಿ ಹೆಜ್ಜೆ ಹಾಕುತ್ತಿರುವಂಥ ಯಾವುದೇ ಪ್ರಾಯದವರಿಗೂ, ಅವರು ಚಿಕ್ಕವರಾಗಲಿ, ಯೌವನಸ್ಥರಾಗಲಿ, ಮುದುಕರಾಗಲಿ, ಯಾರೇ ಆಗಲಿ, ಆತ್ಮಿಕ ಜೀವಿತದಲ್ಲಿ ಹೆಜ್ಜೆ ಹಾಕುವಂಥ ಪ್ರತಿಯೊಬ್ಬರಿಗೂ ಅನ್ವಯವಾಗುವಂಥ ಒಂದು ಪುಸ್ತಕವೇ ಇಬ್ರಿಯ ಪತ್ರಿಕೆ. ಯಾವ ಪ್ರಾಯದವರಿಗೂ ಈ ಪುಸ್ತಕವನ್ನು ಓದಿ ಅದರಲ್ಲಿ ಇರುವಂಥ ದೈವೋಕ್ತಿಗಳನ್ನು ತಿಳಿದು, ದೇವರ ಸಂಕಲ್ಪವನ್ನು ತಿಳಿದು ಉತ್ತಮವಾದ ಒಂದು ಆತ್ಮಿಕ ಜೀವಿತವನ್ನು ಕಟ್ಟುವುದಕ್ಕೆ ಈ ಪುಸ್ತಕ ಸಾಧ್ಯವಾಗ್ತದೆ. ಇಬ್ರಿಯ ಪತ್ರಿಕೆ ಬರೆಯುವುದರ ಹಿನ್ನೆಲೆ ಏನು? ಒಂದು ಕಾಲದಲ್ಲಿ ತಾವು ತಿಳಿದಿರುವಂಥ ಆತ್ಮಿಕ ಸತ್ಯದಲ್ಲಿ ದೃಢವಾಗಿಯೂ ಬಲವಾಗಿಯೂ ಅತ್ಯಾಸಕ್ತಿಯುಳ್ಳವರಾಗಿಯೂ ಜೀವಿಸಿದಂಥ ಒಂದು ಗುಂಪು ಜನರಾಗಿದ್ದರು ಇಬ್ರಿಯರು. ತಾವು ಕಂಡಂಥ ಸತ್ಯ, ತಾವು ತಿಳಿದಂಥ ಸತ್ಯ, ಅದಕ್ಕೋಸ್ಕರ
ಜೀವವನ್ನಾದರೂ ಕೊಟ್ಟು ನಿಲ್ಲುವುದಕ್ಕೆ, ಆತ್ಮಿಕದಲ್ಲಿ ನಿಲ್ಲುವುದಕ್ಕೆ ಅತ್ಯಾಸಕ್ತಿ ಉಳ್ಳವರಾಗಿದ್ದರು ಇಬ್ರಿಯ ವಿಶ್ವಾಸಿಗಳು. ಆದರೆ ಅವರ ಆತ್ಮಿಕ ಜೀವಿತವನ್ನು ಪ್ರಾರಂಭಿಸಿದ ನಂತರ ದಿನಗಳು ಕಳೆಯುತ್ತಾ, ತಿಂಗಳುಗಳು ಕಳೆಯುತ್ತಾ, ವರ್ಷಗಳು ಕಳೆಯುತ್ತಾ ಅವರ ಆತ್ಮಿಕ ಜೀವಿತದಲ್ಲಿ ಕುಂದಿ ಹೋಗುವಂಥ ಪರಿಸ್ಥಿತಿಗಳು ಅವರ ಜೀವಿತದಲ್ಲಿ ಬಂದು ಸಂಭವಿಸಿತು. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ವಿಷಯದಲ್ಲಿ ಮತ್ತು ಪ್ರವಾದಿಗಳ ವಿಷಯದಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ ಕಾಣುವಂಥ ದೂತರುಗಳ ವಿಷಯದಲ್ಲಿ ಮತ್ತು ದೇವರ ಆಲಯದ ವಿಷಯದಲ್ಲಿ, ಯಜ್ಞಗಳ ವಿಷಯದಲ್ಲಿ, ಮಹಾಯಾಚಕರ ವಿಷಯದಲ್ಲಿ ಹೇಳಲ್ಪಟ್ಟ ಎಲ್ಲ ವಿಷಯಗಳಲ್ಲಿಯೂ ಬಹಳಷ್ಟು ಆಸಕ್ತಿಯನ್ನು ವಹಿಸಿಕೊಂಡಿದ್ದಂಥ ಈ ಇಬ್ರಿಯರು ಸತ್ಯ ಸುವಾರ್ತೆ, ಯೇಸು ಕ್ರಿಸ್ತನ ಮೂಲಕವಾಗಿರುವಂಥ ಸುವಾರ್ತೆಯನ್ನು ತಿಳಿದ ನಂತರ ಈ ಧಾರ್ಮಿಕವಾದ ಹಳೆಯೊಡಂಬಡಿಕೆಯ ಎಲ್ಲ ಕಾರ್ಯಗಳ ಮೇಲೆ ಇರುವಂಥ ಆಸಕ್ತಿಯನ್ನು ಬಿಟ್ಟು ಅವರು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಕಡೆಗೆ ಅವರ ಗಮನವನ್ನು ಹಾಯಿಸ್ತಾರೆ. ಆ ಸಮಯದಲ್ಲಿ ಅವರ ಆತ್ಮಿಕ ಜೀವಿತ ಬಹಳಷ್ಟು ಧೈರ್ಯವುಳ್ಳದು, ಸಂತೋಷವುಳ್ಳದು ಆಗಿತ್ತು. ಅವರ ಆತ್ಮಿಕ ಜೀವಿತ ಅನೇಕರಿಗೆ ಪ್ರಚೋದನೆಯಾಗಿತ್ತು. ಅವರನ್ನು ಸತ್ಯದ ಕಡೆಗೆ ನಡೆಸಿದವರ ಹೃದಯದಲ್ಲಿ ಇಬ್ರಿಯರು ಅಂದರೆ ತುಂಬ ಅಭಿಮಾನ ಇರುವಂಥ ವಿಷಯವಾಗಿ ಮಾರ್ಪಟ್ಟಿತು. ನಿಶ್ಚಯವಾಗಿ ಎಂಥ ಒಂದು ಆತ್ಮಿಕ ಆಸಕ್ತಿಯುಳ್ಳ ಈ ಇಬ್ರಿಯರ ಕುರಿತಾಗಿರುವಂಥ ಅಭಿಮಾನವು ಹೆಚ್ಚು ಕಾಲ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಯೇಸು ಕ್ರಿಸ್ತನ ಮೂಲಕವಾಗಿ ಅವರು ತಿಳಿದುಕೊಂಡಿದ್ದಂಥ ಆ ಒಂದು ಸತ್ಯದ ಕಡೆಯಿಂದ, ಯೇಸು ಕ್ರಿಸ್ತನ ವಿಷಯದಲ್ಲಿ ಅವರು ತಿಳಿದಿರುವಂಥ ಆ ಒಂದು ಮೌಲ್ಯವಾದ ಆ ಒಂದು ಬೆಳಕಿನಿಂದ ನಿಧಾನವಾಗಿ ಅವರು ಹಿಂಜರಿಯಲು ಪ್ರಾರಂಭವಾಯಿತು. ಇಂಥ ಒಂದು ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತನ ಕಡೆಯಿಂದ ಅವರ ಗಮನವನ್ನು ತಿರುಗಿ ಮತ್ತೆ ಪ್ರವಾದಿಗಳ ಕಡೆಗೂ, ದೂತರುಗಳ ಕಡೆಗೂ, ದೇವರ ಆಲಯದ ಕಡೆಗೂ, ಯಾಚಕ ಮಹಾಯಾಚಕರ ಕಡೆಗೂ ಅವರ ಗಮನವು ಇಳಿಯುತ್ತಾ ಬಂದಿರುವ ಸಮಯದಲ್ಲಿ ದೈವಿಕ ವಿಷಯದಲ್ಲಿ ಹಿಂಚಾರಿ ಹೋದಂಥ ಈ ಇಬ್ರಿಯರನ್ನು ತಿರುಗಿ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ಅವರ ಗಮನವನ್ನು ಎಳೆಯುವುದಕ್ಕಾಗಿ ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯನ್ನು ಬರೆಯುವುದಕ್ಕಾಗಿ ಮನಸ್ಸು ಮಾಡುತ್ತಾನೆ. ಇವತ್ತು ನನ್ನ ಮಾತುಗಳನ್ನು ಗಮನಿಸುತ್ತಿರುವಂಥ ಆಸರೆ ಟಿವಿ ವೀಕ್ಷಕರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿಯೂ ಸುವಾರ್ತೆಯ ವಿಷಯದಲ್ಲಿಯೂ ಅತ್ಯಾಸಕ್ತಿಯನ್ನು ವಹಿಸಿಕೊಂಡಿದ್ದಂಥ ನಿಮ್ಮ ಆತ್ಮಿಕ ಜೀವಿತ ಮೊದಲಿನಂಥ ಸ್ಥಿತಿಯಲ್ಲಿ ಇವತ್ತಿದೆಯೋ ಅಥವಾ ನೀವು ಕುಗ್ಗಿ ಹೋಗಿದ್ದೀರೋ? ಇವತ್ತು ನೀವು ನಿಮ್ಮನ್ನೇ ಪರೀಕ್ಷಿಸಿಕೊಳ್ಳುವಂಥ ಸಮಯವಾಗಿದೆ. ಒಂದು ಕಾಲದಲ್ಲಿ ತಿಳಿದಿರುವಂಥ ಸತ್ಯಕ್ಕೋಸ್ಕರವಾಗಿ ಯಾವ ಪ್ರಕಾರವೂ ಬೆಲೆ ಕಟ್ಟುವುದಕ್ಕೆ, ಪ್ರಾಣವನ್ನಾದರೂ ಕೊಟ್ಟು ಸತ್ಯಕ್ಕೋಸ್ಕರ ನಿಲ್ಲುವುದಕ್ಕೆ ಒಂದು ಕಾಲದಲ್ಲಿ ಆಸಕ್ತಿ ಅಥವಾ ಅತ್ಯಾಸಕ್ತಿ ವಹಿಸಿಕೊಂಡಂಥ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಇವತ್ತು ನೀವು ಯಾವ ಪ್ರಕಾರ ಆಸಕ್ತಿಯಲ್ಲಿದ್ದೀರಾ? ನನ್ನ ಈ ಮಾತುಗಳನ್ನು ಕೇಳುತ್ತಿರುವಂಥ ವೀಕ್ಷಕರಿಗೆ ನಾನೊಂದು ಮಾತನ್ನು ಹೇಳಿ ಈ ಸಂಚಿಕೆಯ ಈ ಮಾತುಗಳನ್ನು ಮುಗಿಸಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ನಿಮ್ಮ ಆತ್ಮಿಕ ಜೀವಿತವು ಮೊದಲಿನಂದೇ ಹೀಗಿದೆಯಾ? ಇಬ್ರಿಯ ವಿಶ್ವಾಸಿಗಳ ಹಿಂಜಾರಿಕೆಯನ್ನು ನೋಡಿ ಅಪೊಸ್ತಲನಾದ ಪೌಲನು ತುಂಬ ದುಃಖಪಟ್ಟು ಈ ಪತ್ರಿಕೆಯನ್ನು ಬರೆಯುವಾಗ ನಾವು ಅದರ ಸತ್ಯವೇದ ಶಾಲೆ ಅದರ ಅಧ್ಯಯನವನ್ನು ನಾವು ಮಾಡುವಂಥ ಸಮಯದಲ್ಲಿ ನಮಗೆ ಮೊದಲಿದ್ದ ಭರವಸೆ, ನಮಗೆ ಮೊದಲಿದ್ದ ನಂಬಿಕೆ ಯಾವ ಪ್ರಕಾರ ಇದೆ ಎಂಬುದನ್ನು ನಾವು ನಮ್ಮನ್ನೇ ಪುನಃ ಪರಿಶೋಧನೆ ಮಾಡಿಕೊಳ್ಳುವುದಕ್ಕೆ ಇರುವಂಥ ಸಮಯವಾಗಿದೆ.
ಇಲ್ಲಿ ಕಡೆಯದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾವುದಕ್ಕಾಗಿ ಅಂದರೆ, ಆತ್ಮಿಕ ಜೀವಿತದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿರುವಂಥ ಯಾವುದಾದರೂ ಒಂದು ಅನುಭವ ನಿಮ್ಮ ಜೀವಿತದಲ್ಲಿ ಬಂದಿದೆಯಾಗಿದ್ದರೆ, ಎಲ್ಲವನ್ನ ತಿಳಿಯುವ ಸರ್ವಶಕ್ತನಾದ ದೇವರ ಮುಂದೆ ನೀವು ನಿಮ್ಮನ್ನು ಸಮರ್ಪಿಸಿ ಒಂದು ಮಾತು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಕಣ್ಣುಗಳನ್ನು ಮುಚ್ಚೋಣ. ಕೃಪಾ ಸಂಪೂರ್ಣನು ನಂಬಿಗಸ್ತನೂ ಆದ ನಮ್ಮ ಪರಿಶುದ್ಧ ತಂದೆಯೇ, ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕೊಟ್ಟು ಪಾಪದ ಅಂಧಕಾರದಿಂದ ನಮ್ಮನ್ನು ನೀನು ಬಿಡಿಸಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡುತ್ತೇವೆ. ಕರ್ತನೇ, ಒಂದು ಕಾಲದಲ್ಲಿ ನಾವು ತಿಳಿದಿರುವ ಸತ್ಯಕ್ಕೋಸ್ಕರ ಪ್ರಾಣವನ್ನಾದರೂ ಕೊಡುವಷ್ಟು ಆಸಕ್ತಿಯಲ್ಲಿ ಇದ್ದ ನಮ್ಮ ಜೀವಿತದಲ್ಲಿ ಹಲವು ಸಂಗತಿಗಳ ನಿಮಿತ್ತವಾಗಿ ಆಸಕ್ತಿಯನ್ನು ಕಳಕೊಂಡು ಇರುವವರಾಗಿ ನಾವು ಇರುವುದಾದರೆ, ಇವತ್ತು ಕರ್ತನೇ, ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು, ನಮ್ಮ ಪಾಪಗಳನ್ನು ನೀನು ಮನ್ನಿಸು. ಈ ಪ್ರಿಯ ವಿಶ್ವಾಸಿಗಳನ್ನು ತಿರುಗಿ ಆ ಹಳೆ ಅತ್ಯಾಸಕ್ತಿಗೆ ನಡೆಸುವುದಕ್ಕಾಗಿ ಅಪೊಸ್ತಲನಾದ ಪೌಲನು ಪ್ರಯತ್ನಪಟ್ಟ ಪ್ರಕಾರ ಇವತ್ತು ನಾವುಗಳು ಕೂಡ ಕಳಕೊಂಡಿರುವಂಥ ಆಸಕ್ತಿಯನ್ನು, ಕಳಕೊಂಡಿರುವ ಭರವಸೆಯನ್ನು ತಿರುಗಿ ನಾವು ಹೊಂದುವುದಕ್ಕೆ ಕೃಪೆ ನಮಗೆ ಅನುಗ್ರಹಿಸಿಕೊಡು. ಇವತ್ತು ಕರ್ತನೇ, ನಿನ್ನ ವಾಕ್ಯದ ಅಧ್ಯಯನವನ್ನು ಗಮನಿಸಿದ ನಿನ್ನ ಎಲ್ಲ ಮಕ್ಕಳಿಗೂ ನಿನ್ನ ವಾಕ್ಯದ ಕೃಪೆ ಬಲವನ್ನು ನೀಡು. ಮಹಿಮೆ ನಿನಗೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ನಿಶ್ಚಯವಾಗಿ ಈ ಸತ್ಯವೇದ ಶಾಲೆ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುತ್ತೇನೆ. ಪುನಃ ವೀಕ್ಷಿಸಿ ಆಶ್ರಯ ಟಿವಿ ಸತ್ಯವೇದ ಶಾಲೆ. ದೇವರು ಈ ಅಧ್ಯಯನದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.